ಕಮಲ ಪದ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಟೆರೆಸ್ ಗಾರ್ಡನ್ ಅಲ್ಲಿ ಬೆಳೆದಿರ್ತಕ್ಕಂಥ ಟೊಮೊಟೊವನ್ನ ಕಿತ್ಕೊಂಡು ಹೋಗಿ ನಾನು ಟೊಮೊಟೊ ಚಟ್ನಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ಮಾತ್ರ ಕಿತ್ಕೊತಾ ಇದ್ದೀನಿ. ಒಂದು kg ಅಷ್ಟು ಟೊಮೊಟೊ ಕಿತ್ಕೊಂಡಿದ್ದೀನಿ ಟೊಮೊಟೊ ಚಟ್ನಿಗೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಟೆರೆಸಿಂದ ಟೊಮೊಟೊ ಕಿತ್ಕೊಂಡ್ಬಂದಿದ್ದೀನಿ. ಈಗ ಟೊಮೊಟೊ ಚಟ್ನಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಮೊದಲಿಗೆ ಟೊಮೊಟೊ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಮೆಂತ್ಯ, ಸಾಸಿವೆ, ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಉಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ. ಇಷ್ಟು ಸಾಮಗ್ರಿಗಳು ಬೇಕು. ಮೊದಲಿಗೆ ತೊಳೆದಿರೋ ಟೊಮೊಟೊನ ಒಂದು ಒಣಬಟ್ಟೆಯಿಂದ ಒರೆಸಿ ಎತ್ತಿಕೊಂತಾ ಇದ್ದೀನಿ. ನೀಟಾಗಿ ಎಲ್ಲ ಟೊಮೊಟೊನು ಒರೆಸಿ ಈ ತರ ಮೊದಲಿಗೆ ಅರ್ಧ ಸ್ಪೂನಷ್ಟು ಮೆಂತ್ಯ ಕೆಂಪಗಾಗೋವರೆಗೂ ಹುರ್ಕೊಬೇಕು. ಈ ಟೈಮಲ್ಲಿ ಅರ್ಧ ಸ್ಪೂನು, ಅರ್ಧಕ್ಕೂ ಸ್ವಲ್ಪ ಕಮ್ಮಿ ಸಾಸಿವೆನು ಮೆಂತ್ಯ ಜೊತೆಗೆ ಹುರ್ಕೊಬೇಕು ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ. ಈ ಬಣ್ಣ ಬರೋವರೆಗೂ ಹುರ್ಕೊಬೇಕು. ಹುರಿದಾಗಿದೆ, ಈಗ ತಕ್ಕೊತಾ ಇದ್ದೀನಿ. ಅದೇ ಬಾಣಲೆಗೆ ತೊಳೆದು ಚೆನ್ನಾಗಿ ಒಣಬಟ್ಟೆಯಿಂದ ಒರೆಸಿ ರುಬ್ಬಿರುವ ಟೊಮೊಟೊವನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು. ನೀರು ಹಾಕಿದ್ರೆ ಬೇಗ ಟೊಮೊಟೊ ಗೊಜ್ಜು ಹಾಳಾಗುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಈ ಟೈಮಲ್ಲಿ 15ರಿಂದ 20 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಬಿಸಿನೀರು ಹಾಕಿ ನೆನೆಸ್ತಾ ಇದ್ದೀನಿ. ಅಷ್ಟರಲ್ಲಿ ಇದು ನೆನೆಯುತ್ತೆ.
ಒಂದು 1/4 ಗಂಟೆ ಬಿಸಿನೀರಲ್ಲಿ ನೆಂದಿರುವಂಥ ಬ್ಯಾಡಗಿ ಮೆಣಸಿನ್ಕಾಯಿನ ನುಣ್ಣಗೆ ರುಬ್ಕೊಂಡು ಅರ್ಧ ಭಾಗ ಬೆಂದಿದೆ ಇದು ಟೊಮೊಟೊ. ಈ ಟೈಮಲ್ಲಿ ಈ ರುಬ್ಬಿರುವ ಬ್ಯಾಡಗಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ 1/4 ಭಾಗಕ್ಕಿಂತ ಕಮ್ಮಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಸ್ಪೂನು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಮತ್ತು ಮೆಂತ್ಯ ಸಾಸಿವೆ ಹುರಿದಿಟ್ಕೊಂಡಿರೋ ಪೌಡ್ರ್ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಟೊಮೊಟೊ. ಈ ರೀತಿ ಗಟ್ಟಿ ಆಗಬೇಕು. ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕಬೇಕು. ಒಂದು 2 ಸ್ಪೂನಷ್ಟು ಎಣ್ಣೆ, ಬಿಸಿ ಬಿಸಿಯಾದ ಟೊಮೊಟೊ ಚಟ್ನಿ ಸವಿಯಲು ಸಿದ್ಧ. ಟೆರೆಸ್ ಗಾರ್ಡನಲ್ಲಿ ನಾವೇ ಆರ್ಗ್ಯಾನಿಕ್ ಆಗಿ ಯಾವುದೇ ಕೆಮಿಕಲ್ಸ್ ಇಲ್ದಂಗೆ ಬೆಳೆದಿರೋ ಟೊಮೊಟೊ, ಕೊತ್ತಂಬರಿ ಸೊಪ್ಪು ಇದೆಲ್ಲ ತಗೊಬಂದು ನಾವೇ ಈ ಟೊಮೊಟೊ ಗೊಜ್ಜು ಮಾಡಿರೋದು. 1 ತಿಂಗಳು ಫ್ರಿಡ್ಜ್ ಅಲ್ಲಿ ಇಟ್ಟರು ಏನೂ ಆಗಲ್ಲ. ಏರ್ ಟೈಟ್ ಬಾಕ್ಸ್ ಅಲ್ಲಿ ಇಟ್ಕೊಂಡು ನೀರು ಹಾಕ್ಬಾರ್ದು ಅಷ್ಟೇನೆ. ಇದನ್ನ ಚಪಾತಿ, ಪರೋಟ, ಅನ್ನ, ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಇನ್ನು ಮತ್ತೊಮ್ಮೆ ಟ್ರೈ ಮಾಡಿ.